ನನ್ನ ಜೀವಿತದಲ್ಲಿ ದೇವರ ಅದ್ಭುತ ಕಾರ್ಯ ಮಾಡಬೇಕು ಎಂದು ನಾನು ಆಶಿಸುತ್ತಿದ್ದೇನೆ ಎನ್ನುವಂಥವ್ರು ಯಾರಾದ್ರೂ ಇದ್ದೀರಾ? ಇದ್ರೆ ಒಮ್ಮೆ ಕೈ ತೋರಿಸುವಿರಾ? ನಿಜವೋ? ಎಸ್, ದೇವರು ಮಾಡ್ತಾರೆ ಅಂತೀರಾ? ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡುತ್ತಾರಂತೀರಾ? ಏನಂತೀರಿ ನೀವು? ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಯಾವಾಗ ಮಾಡ್ತಾರೆ? ಯಾಕೆ ಮಾಡ್ತಾರೆ? ಎಂಥವರ ಜೀವಿತದಲ್ಲಿ ಮಾಡ್ತಾರೆ? ಇದನ್ನು ಈ ದಿನ ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಎಂದು ಆಶಿಸುತ್ತಿದ್ದೇನೆ. ಕೆಲವರು ಆಕೆಯನ್ನು ನೋಡಿ ಛೀ ಅಂತ ಹೇಳಿ ತಳ್ಳಿ ಹಾಕ್ತಿದ್ರು. ಇನ್ನು ಕೆಲವರು ಆಕೆಯನ್ನು ನೋಡಿ ಸಿಟ್ಟಾಗ್ತಾ ಇದ್ರು. ಇನ್ನು ಕೆಲವರು ಏನಾದ್ರೂ ಆಕೆ ಎದುರು ಕಾಣಿಸಿಕೊಂಡ್ರೆ ಅಸಹ್ಯ ಪಡ್ತಾ ಇದ್ರು. ಛೀ, ನಿನ್ನ ಬದುಕಿಷ್ಟೇ ಎಂದು ಹೇಳ್ತಾ ಇದ್ರು. ಇನ್ನು ಕೆಲವರು ನಿನ್ನ ಕರ್ಮ ಇಷ್ಟೇ ಎಂದು ಹೇಳ್ತಾ ಇದ್ರು. ಇನ್ನು ಕೆಲವರು ನಿನಗೆ ಮಕ್ಕಳು ಹುಟ್ಟುವ ಯೋಗ ಇಲ್ಲ ಎಂದು ಬೈದಾಡಿಕೊಳ್ತಿದ್ರು. ನಿನ್ನ ಹಣೆ ಬರಹ ಏನ್ ಮಾಡ್ತಿ ಇನ್ನಷ್ಟೇ ನೀನು ಎಂಬುದಾಗಿ ಮಾತಾಡಿಕೊಳ್ತಿದ್ರು. ಏನಾಗಿ ಹೋದನು ನಿಮ್ಮ ದೇವರು? ಯಾಕೆ ನಿನಗೆ ಮಕ್ಕಳನ್ನು ಕೊಡ್ಲಿಲ್ಲ ಎಂದು ಆಕೆಯ ನಂಬಿಕೆಯನ್ನು ಪ್ರಶ್ನಿಸುತ್ತಾ ಬೇಸರಗೊಳಿಸುತ್ತಾ ಇದ್ರು. ಇಂತಹ ನಾನಾ ವಿಧವಾದ ಮನುಷ್ಯರ ಮಧ್ಯ, ಸಿಟ್ಟು ಬೇಸರಗಳ ಮಧ್ಯ ತನ್ನಲ್ಲೇ ಕೊರಗುತ್ತಾಳೆ, ನೊಂದುಕೊಳ್ಳುತ್ತಾಳೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಬಹಳ ಕಾಲದಿಂದ ಉದ್ಯೋಗ ಪ್ರಯತ್ನ ಮಾಡ್ತಾ ಇದ್ರೆ ಆದ್ರೂ ಉದ್ಯೋಗ ಸಿಗ್ಲಿಲ್ಲ. ಅಂತಹ ನಿಮ್ಮನ್ನು ನೋಡಿ ನಿನ್ನ ಬದುಕು ಇಷ್ಟೇ, ನಿನ್ನ ಬದುಕಿನ ಇಷ್ಟ, ನಿನ್ನ ಬದುಕಲ್ಲೇ ಉದ್ಯೋಗ ಸಿಗಲ್ಲ ನಿನಗೆ, ನಿನ್ನ ಹಣೆ ಬರಹ ಇಷ್ಟೇ, ಏನ್ ಮಾಡ್ತೀಯ, ಅದೃಷ್ಟ ಚೆನ್ನಾಗಿಲ್ಲ, ನಿನ್ನ ದರಿದ್ರತೆ ಇಷ್ಟೇ ಅನ್ನುವಂಥವ್ರು ಬಹುಶಃ ನಿಮ್ಮ ಜೀವಿತದಲ್ಲಿ ಎದುರಾಗಿರ್ತಾರೆ. ಮದುವೆ ಆದ್ರೂ ಮಕ್ಕಳು ಹುಟ್ಟದೇ ಇರುವಾಗ ಏನ್ ಮಾಡ್ಬೇಕು? ಮದುವೆ ಆದ್ರೂ ಅದೇ ಇಂತಹ ಬಂಜೆಗೆ ಮದುವೆ ಆದನಲ್ಲವೇ, ಈಗ ಅನುಭವಿಸ್ತಿದ್ದೇನೆ, ಇದು ನನ್ನ ಹಣೆ ಬರಹ ಎಂದು. ಹೀಗೆ ನೀವು ಮಕ್ಕಳನ್ನು ಹಡಿಯಲಾರದೆ ಇರುವುದಕ್ಕಾಗಿ ಬೇಜಾರಾಗುವಂಥವರು, ಸಿಟ್ಟಾಗುವಂಥವರು, ಕೋಪ ಪ್ರದರ್ಶಿಸುವಂಥವರು, ಕೀಳಾಗಿ ನೋಡುವಂಥವರು, ಇಂಥವಳು ಸಿಕ್ಕಿದಾಳೆ ನಮಗೆ, ಏನ್ ಮಾಡೋಣ, ನಮ್ಮ ಕರ್ಮ, ನಮ್ಮ ದೌರ್ಭಾಗ್ಯ ನಮ್ಗೆ ಅಂಟ್ಕೊಂಡಿದ್ದಾಳೆ ಈಗ ಎಂಬುದಾಗಿ ನಿಮ್ಮ ಬಗ್ಗೆ ಚೀಪ್ ಆಗಿ ಮಾತಾಡುವಂಥವ್ರು ಇದ್ದೇ ಇರ್ತಾರೆ. ನೀವು ಎಷ್ಟೇ ಚೆನ್ನಾಗಿ ಓದಿದಾಗಿಯೂ, ಎಕ್ಸಾಮ್ಸ್ಗಾಗಿ ಪ್ರಿಪೇರ್ ಆದಾಗಿಯೂ, ಚೆನ್ನಾಗಿ ಎಕ್ಸಾಮ್ ಬರೆದಿದ್ದಾಗಿಯೂ ಫೇಲ್ ಆಗುತ್ತೀರಿ. ಹಾಗೆ ಫೇಲ್ ಆಗಿದಾಗ ನಿಮ್ಮನ್ನು ನೋಡಿ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು ಬೇಸರ ಆಗಬಹುದು. ಚೀಚಿ, ಹೋಗಿ ಇಂತಹ ಮಗನನ್ನು ನಾವು ಹೆತ್ತಿದವಲ್ಲವೇ, ಇಂಥ ದಡ್ಡ ಮಗನಿಗೆ ಯಾಕೆ ಹಡ್ದೆವು? ಬೇರೆಯವರ ಮಕ್ಕಳನ್ನು ನೋಡು, ಅವ್ರು ಎಷ್ಟು ಚೆನ್ನಾಗಿ ಓದುತ್ತಿದ್ದಾರೆ, ಎಷ್ಟು ಒಳ್ಳೆ ಮಾರ್ಕ್ಸ್ ನಲ್ಲಿ ಪಾಸ್ ಆಗ್ತಿದ್ದಾರೆ. ನಮ್ಮ ತಲೆ ತಿನ್ನುತ್ತಾ ಇದೆಯಲ್ಲ ಮಗನೇ, ನಮ್ಮ ತಲೆ ಬಾಗಿಸಿ ಬಿಡ್ತಾ ಇದೆಯಲ್ಲವೇ. ಚೀಚಿ, ನಿನ್ನಂಥವನು ಹುಟ್ಟಲಾರದೆ ಇದ್ರೆ ಚೆನ್ನಾಗಿರ್ತಾ ಇತ್ತು ಎಂಬುದಾಗಿ ಕೆಲವೊಂದು ಸಾರಿ ತಂದೆ ತಾಯಿ ವಿದ್ಯಾಭ್ಯಾಸದಲ್ಲಿ ವಿಫಲವಾಗುತ್ತಿರುವಾಗ ಬೇಸರಗೊಳ್ತಾ ಇರ್ತಾರೆ. ತಿನ್ನೋದನ್ನು ಬಿಟ್ರೆ ಬೇರೆ ಯಾವ ಪ್ರಯೋಜನಕ್ಕೆ ನೀನು ಬರಲ್ಲ ಎಂದು. ಹೀಗೆ ಒಂದು ಕೆಲಸ ಸಿಗಲಾರದಕ್ಕಾಗಿ ನಿಮಗೆ ಕೆಲವೊಂದು ಸಾರಿ ಹೊಟ್ಟೆ ತುಂಬಾ ಊಟ ಹಾಕುವುದಕ್ಕೋಸ್ಕರವೂ ಕೂಡ ಹೆತ್ತವರೇ ಬೇಸರಗೊಳ್ತಿರ್ತಾರೆ. ನಿಮ್ಮ ಶರೀರದಲ್ಲಿರುವಂತಹ ಬಲಹೀನತೆಯ ನಿಮಿತ್ತ, ಮೇಲಿಂದ ಮೇಲೆ ನಿಮಗೆ ಬರುವಂತಹ ರೋಗದ ನಿಮಿತ್ತ ನಿಮ್ಮ ಸ್ವಂತ ಮನೆಯವರೇ ನಿಮಗೆ ನೋಡಿ ಅಸಹ್ಯ ಪಡ್ತಿರಬಹುದು. ನಿಮ್ಮ ಗಂಡನೇ ಹೇಳ್ತಾ ಇರಬಹುದು, ಹೋಗಿ ಇಂತಹ ರೋಗಿಷ್ಠಳಿಗೆ ಮದುವೆ ಆದನಲ್ಲವೇ, ನನಗ್ ಸಾಯಿಸ್ಬಿಡ್ತಿದ್ದಾಳೆ, ಅಷ್ಟು ಔಷಧಿ ಕೊಡಿಸ್ಬೇಕಾಗ್ತಿದೆ, ಸಾಯಿಸ್ತಿದ್ದಾಳೆ, ಅಷ್ಟೊಂದು ಹಾಸ್ಪಿಟಲ್ಸ್ಗೆ ಕೊಂಡೊಯ್ಬೇಕಾಗ್ತಿದೆ, ದರಿದ್ರಳಂತೆ ಬಂದು ನನಗೆ ಅಂಟಿಕೊಂಡಿದ್ದಾಳೆ ಎಂದು ಈ ರೀತಿ ಸಿಟ್ಟಾಗುವಂಥವ್ರು ಇರಬಹುದು. ಹೀಗೆ ಕಟ್ಕೊಂಡ ಗಂಡನೇ ಚೀಪಾಗಿ ಮಾತಾಡ್ತಿರುವಾಗ, ಹೆತ್ತವರೇ ಬೇಸರಗೊಳ್ಳುತ್ತಾ ಇರುವಾಗ, ಸುತ್ತಲೂ ಇರುವಂಥವರು ನಿಮ್ಮನ್ನು ವೇದಿಸುತ್ತಾ ಬಾಧಿಸುತ್ತಾ ಇರುವಾಗ, ನಿಮ್ಮ ಜೀವಿತದಲ್ಲಿ ಇಂತಹ ಪರಿಸ್ಥಿತಿಯಿಂದ ಹೊರಬರಬೇಕಾದರೆ ಯಾವುದಾದ್ರೂ ಮಾರ್ಗ ಇದೆಯಾ? ಇದೆ. ಯಾವುದು ಆ ಮಾರ್ಗ? ದೇವರು ಒಂದಲ್ಲ ಒಂದು ಅದ್ಭುತ ಕಾರ್ಯ ಮಾಡಿದ ಹೊರತು, ದೇವರು ಒಂದಲ್ಲ ಒಂದು ಮಹತ್ ಕಾರ್ಯ ಮಾಡಿದ ಹೊರತು ಈ ದಿನ ನನಗಿರುವಂತಹ ಈ ದೌರ್ಭಾಗ್ಯ ಸ್ಥಿತಿಯಿಂದ ನಾನು ಹೊರಬರುವ ಚಾನ್ಸ್ ಇಲ್ಲ, ದಿಕ್ಕು ತೋಚದ ಸ್ಥಿತಿಯಿಂದ ಹೊರಬರುವಂತಹ ಚಾನ್ಸ್ ಇಲ್ಲ. ಈ ಅವಮಾನಗಳಿಂದ, ಈ ಅಪನಿಂದನೆಗಳಿಂದ ಹೊರಬರುವ ಚಾನ್ಸ್ ಇಲ್ಲ. ಯಾವ್ದಾದ್ರೂ ಇರುವುದಾದರೆ ಒಂದೇ ಒಂದು ಮಾರ್ಗ, ದೇವರು ಯಾವ್ದಾದ್ರೂ ಒಂದು ಅದ್ಭುತ ಕಾರ್ಯ ನನ್ನ ಜೀವಿತದಲ್ಲಿ ಮಾಡಿದ ಹೊರತು ನನ್ನ ಜೀವಿತದಲ್ಲಿ ನಾನು ಒಳ್ಳೆ ದಿನಗಳನ್ನು ನೋಡಲಾರೆನು ಎಂದು ನೀವು ಆಶಿಸುತ್ತಾ ಇರುವುದಾದರೆ, ನಿಮ್ಮೆಲ್ಲರಿಗೂ ಈ ಸಮಯದಲ್ಲಿ ಒಂದು ಶುಭವಾರ್ತೆ ಇದೆ. ಯಾವುದು ಆ ಶುಭವಾರ್ತೆ ಎಂದರೆ, ನನ್ನ ದೇವರು
ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು ಮಾಡ್ಲಿಕ್ಕಿದ್ದಾರೆ. ಯಾಕೆಂದರೆ ನಾನು ಪ್ರಕಟಿಸುವಂತಹ ನನ್ನ ದೇವರು ಅದ್ಭುತ ಸ್ವರೂಪನಾಗಿದ್ದಾರೆ. ಅದ್ಭುತ ಮಹತ್ ಕಾರ್ಯ ಮಾಡುವುದು ಆತನಿಗೇನು ಹೊಸದಲ್ಲ. ಅದ್ಭುತ ಮಾಡುವುದರಲ್ಲಿ ಅಪಾರ ಅನುಭವವುಳ್ಳ ಆತನಾಗಿದ್ದಾನೆ. ಖಚಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡ್ತಾರೆ, ಮಾಡಬಲ್ಲರು. ಆದರೆ ಯಾವಾಗ? ನ್ಯಾಯಸ್ಥಾಪಕರು 13ನೇ ಅಧ್ಯಾಯ. ಇಲ್ಲವೇ ನಾವೆಲ್ಲರೂ ಮಾಡುವ ತಪ್ಪನ್ನು ದೇವರು ನೋಡುವಾಗ ಏನ್ ಮಾಡ್ತಾರೆ? ಶಿಕ್ಷಿಸುತ್ತಾರೆ. ಈ ವಿಷಯವನ್ನು ಯಾರು ಕೂಡ ನಿರ್ಲಕ್ಷ್ಯ ಮಾಡಬೇಡಿ, ಕೇಳಿಯೂ ಕೇಳದಂತೆ ನಡೆದುಕೊಳ್ಳಬೇಡಿ. ನಾವು ತಪ್ಪು ಮಾಡುವಾಗ ದೇವರು ಏನ್ ಮಾಡ್ತಾರೆ? ಶಿಕ್ಷಿಸುತ್ತಾರೆ. ಯಾಕೆ ಶಿಕ್ಷಿಸುತ್ತಾನೆ ಎನ್ನುವುದಾದರೆ ಬೈಬಲ್ ಹೇಳುತ್ತದೆ, ತಾನು ಪ್ರೀತಿಸಿದಂತಹ ತನ್ನ ಮಕ್ಕಳನ್ನು ದೇವರು ಏನ್ ಮಾಡ್ತಾರೆ? ಶಿಕ್ಷಿಸುತ್ತಾರೆ. ಮೊದಲು ಮಾತಿನಿಂದ ಗದರಿಸುತ್ತಾರೆ, ಗದರಿಕೆಗೆ ಒಳಗಾಗದಿದ್ದರೆ ಕ್ರಿಯೆಗಳಿಂದ ಶಿಕ್ಷಿಸುತ್ತಾರೆ. ಹಾಗಾಗಿ ತಪ್ಪು ಮಾಡಿ ಏನು ಗೊತ್ತಿಲ್ಲದವರಂತೆ ದೇವರು ನೋಡಿಯೂ ನೋಡದಂತೆ ಬಿಟ್ಟುಬಿಟ್ಟಿದ್ದಾರೆ ಅಂದುಕೊಳ್ಳೋದು ನಿಮ್ಮ ಅಮಾಯಕತ್ವವಾಗಿರುತ್ತೆ. ಕಲ್ವರಿಸರ ವೀಕ್ಷಕರೇ ಕೇಳಿರಿ, ದಯವಿಟ್ಟು ಪರಿಶುದ್ಧನಾದಂತಹ ದೇವರೊಂದಿಗೆ ಆಟ ಆಡುವಂಥದ್ದು ನಮಗೆ ಒಳ್ಳೆಯದಲ್ಲ. ಈಗ ತಾನೇ ಹೇಳಿದೇನಲ್ಲವೇ, ನಾವು ಮಾಡಿದ ತಪ್ಪಿಗಾಗಿ ದೇವರ ಬಳಿಗೆ ಬಂದು ಕ್ಷಮಾಪಣೆ ಕೋರುವುದಾದರೆ ದೇವರು ಕ್ಷಮಿಸುತ್ತಾರೆ. ಆದರೆ ನಾವು ಮಾಡಿದ ಪಾಪದಿಂದ ಉಂಟಾದ ನಷ್ಟ ಏನಿದೆಯೋ ಅದನ್ನು ಅನುಭವಿಸುವಂಥದ್ದು ತಪ್ಪಿದಲ್ವಲ್ಲ. ಅದಕ್ಕಾಗಿಯೇ ನಾವು ಬಹು ಜಾಗ್ರತೆಯಿಂದ ಜೀವಿಸುವಂತವರಾಗಿದ್ದೇವೆ. ನಿಮಗೆ ಅರ್ಥ ಆಗುವಂತೆ ಹೇಳ್ತೇನೆ ಕೇಳಿ. ಒಬ್ಬ ಸ್ತ್ರೀ ವ್ಯಭಿಚಾರ ಮಾಡುವಾಗ ಸಿಕ್ಕಾಕೊಳ್ತಾಳೆ. ಆ ಸ್ತ್ರೀ ವ್ಯಭಿಚಾರ ಮಾಡಲು ಕಾರಣ ಏನೆಂದು ನಮಗೆ ಗೊತ್ತಿಲ್ಲ. ಆದ್ರೆ ಒಬ್ಬ ಸ್ತ್ರೀ ತಾನೊಬ್ಬಳೇ ವ್ಯಭಿಚಾರ ಮಾಡಲು ಸಾಧ್ಯವಿಲ್ಲ. ಆಕೆಯೊಂದಿಗೆ ಒಬ್ಬ ಪುರುಷನು ಬೇಕಾಗ್ತಾನೆ. ಮತ್ತೆ ಆಕೆ ಸಿಕ್ಕಾಕೊಂಡಾಗ ಪುರುಷನಿಗೆ ಯಾಕೆ ಅವರು ಹಿಡಿಯಲಿಲ್ಲ? ಬಹುಶಃ ಅವನು ಫರಿಸಾಯನೋ, ಧರ್ಮಶಾಸ್ತ್ರದ ಉಪದೇಶಕನೋ, ಇಲ್ಲವೇ ಪಂಡಿತನೋ ಆಗಿರುತ್ತಾನೆ. ತಪ್ಪಿಸಿಕೊಂಡು ಹೋಗಿರ್ತಾನೆ. ಪಾಪ ಈ ಅಮಾಯಕಳನ್ನೋ ಇಲ್ಲವೇ ಈ ಸ್ತ್ರೀಯನ್ನು ಹಿಡಿತಂದು ಯೇಸುವಿನ ಮುಂದೆ ನಿಲ್ಲಿಸಿ ಹೇಳ್ತಾರೆ, ಬೋಧಕನೇ, ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡ ಸ್ತ್ರೀಯನ್ನು ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಕಲ್ಲೆಸೆದು ಆಕೆಯನ್ನು ಕೊಂದಾಕಬೇಕು. ಮತ್ತೆ ನೀನೇನನ್ನುತ್ತಿ ಎಂದು ಹೀಗೆ ಯೇಸುವಿನ ಬಳಿಗೆ ಆ ಸ್ತ್ರೀಯನ್ನು ಹಿಡಿತಂದು ಯೇಸುವಿಗೆ ಪ್ರಶ್ನಿಸ್ತಾರೆ. ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡ ಸ್ತ್ರೀಯನ್ನು ಕಲ್ಲೆಸೆದು ಕೊಂದಾಕಬೇಕಲ್ಲವೇ, ಮತ್ತೆ ನೀನೇನನ್ನುತ್ತಿ ಅಂದಾಗ ಯೇಸು ಕ್ರಿಸ್ತನು ಅವರೆಲ್ಲರನ್ನು ನೋಡಿ, ನಿಮ್ಮೊಳಗೆ ಪಾಪ ಮಾಡದೇ ಇರುವವನು ಮೊದಲು ಆಕೆಯ ಮೇಲೆ ಕಲ್ಲು ಎಸೆಯಲಿ ಎಂದು ಹೇಳಿ ಆತನು ನೆಲದ ಮೇಲೆ ಏನೋ ಬೆರಳಿನಿಂದ ಬರೆಯುತ್ತಾ ಇದ್ರಂತೆ. ಕೆಲವೊಂದು ಜನ ಪಂಡಿತರು ಹೇಳ್ತಾರೆ, ಅಲ್ಲಿ ಕೊಲ್ಲುವುದಕ್ಕೆ ಬಂದ ಪ್ರತಿಯೊಬ್ಬರ ಪಾಪ ಬರೆಯುತ್ತಾ ಇದ್ರೆಂದು. ಒಬ್ಬನು ಕೂಡ ನಿಲ್ಲಲಿಕ್ಕಾಗಲಿಲ್ಲ. ಪ್ರತಿಯೊಬ್ಬನು ತಾನು ತಂದಿರುವ ಕಲ್ಲನ್ನು ಅಲ್ಲೇ ಬೀಸಾಡಿ ಬಿಟ್ಟು, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಪ್ರತಿಯೊಬ್ಬರು ಕಲ್ಲೆಸೆದು ಕೊಲ್ಲಲು ಬಂದಿದ್ರು. ಒಬ್ಬನು ಕೂಡ ಈಗ ಅಲ್ಲಿಲ್ಲ. ಯೇಸು ಏನ್ ಹೇಳಿದ್ರು? ನಿಮ್ಮೊಳಗೆ ಪಾಪ ಮಾಡದೇ ಇರುವವನು ಮೊದಲು ಆಕೆಯ ಮೇಲೆ ಕಲ್ಲೆಸೆಯಿರಿ. ಅಲ್ಲಿಂದ ಎಲ್ಲರೂ ಹೋದ್ಮೇಲೆ ಕಲ್ಲೆಸೆದು ಶಿಕ್ಷಿಸಲು ಅರ್ಹರು ಯಾರು ಹೇಳಿ? ಪಾಪ ಇಲ್ಲದಂಥವನು. ಅಲ್ಲಿ ಯಾರಿದ್ದಾರೆ ಹೇಳಿ? ಕರ್ತನಾದ ಯೇಸು ಒಬ್ಬರೇ ಪಾಪ ಇಲ್ಲದಂತಹ ಬಹು ಪರಿಶುದ್ಧನಾದ ಆತನಾಗಿದ್ರು. ಈಗ ವಾಸ್ತವದಲ್ಲಿ ಆಕೆಯನ್ನು ಶಿಕ್ಷಿಸುವುದಕ್ಕಾಗಿ ಅರ್ಹತೆ ಉಳ್ಳ ಆತನು ಕೇವಲ ಕರ್ತನಾದ ಯೇಸು ಆಗಿದ್ರು. ಆಕೆಗೆ ನೋಡಿ ಯೇಸು ಏನ್ ಹೇಳ್ತಾರೆ ಗೊತ್ತಾ? ಅಮ್ಮ, ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ. ಇನ್ನು ಮೇಲೆ ನೀನು ಹೋಗಿ ಪಾಪವನ್ನು ಮಾಡಬೇಡ, ಕ್ಷಮಿಸಿ ಬಿಡ್ತೇನೆ ಅನ್ನುತ್ತಾರೆ. ದಯವಿಟ್ಟು ಗಮನಿಸಿರಿ, ಕ್ರಿಸ್ತೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುವುದಕ್ಕಿಂತ ಮುಂಚೆ ನೀವು ಮಾಡಿರುವ ಎಲ್ಲಾ ಪಾಪಗಳ ನಿಮಿತ್ತವಾಗಿ ನೀವು ಕ್ಷಮಾಪಣೆ ಕೋರಿಕೊಳ್ಳುವುದಾದರೆ ದೇವರು ಅವೆಲ್ಲವುಗಳನ್ನು ಕ್ಷಮಿಸಿ ಬಿಡ್ತಾರೆ, ಅವೆಲ್ಲವುಗಳನ್ನು ಮರೆಯುತ್ತಾರೆ. ಅವುಗಳ ನಿಮಿತ್ತವಾಗಿ ನಿಮಗೆ ಬರಬೇಕಾದ ನರಕ ಶಿಕ್ಷೆ ಅಳಿಸಿ ಹಾಕಲಾಯಿತು. ಆದರೆ ರಕ್ಷಿಸಲ್ಪಟ್ಟ ನಂತರ, ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ ನಂತರ, ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ತಿಳಿದು ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂದುಕೊಳ್ಳಿರಿ, ಅದಕ್ಕೆ ಪರಿಣಾಮ ಅನುಭವಿಸುವಂತದ್ದು ತಪ್ಪಿದಲ್ಲ. ಆ ಸ್ತ್ರೀಗೆ ಯೇಸುವಿನ ಬಳಿಗೆ ಕರೆತರಲಾಗುತ್ತೆ. ಈಗ ಆಕೆ ಯೇಸುವಿನ ಪ್ರೀತಿ ರುಚಿ ನೋಡ್ತಾಳೆ. ಶಿಕ್ಷಿಸಲ್ಪಡಬೇಕಾದ ಆ ಸ್ತ್ರೀ ಈಗ ಶಿಕ್ಷೆಯಿಂದ ತಪ್ಪಿಸಲ್ಪಡುತ್ತಾಳೆ. ಕಾರಣವೇನೆಂದರೆ ಯೇಸು ಕ್ಷಮಿಸಿರುವುದರಿಂದ. ನಂತರ ಯೇಸು ಹೇಳ್ತಾರೆ, ಅಮ್ಮ, ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲಮ್ಮ, ಆದರೆ ಇನ್ನು ಮೇಲೆ ಪಾಪ ಮಾಡಬೇಡ ಅನ್ನುತ್ತಾರೆ. ಅಂದರೆ ಅರ್ಥವೇನೆಂದರೆ, ನೀನು ಕ್ಷಮಿಸಲ್ಪಟ್ಟಿರುವುದರಿಂದ ನನಗಿರುವ ಒಂದು ಮನವಿ ಏನೆಂದರೆ, ಇಲ್ಲವೇ ಕೋರಿಕೆ ಏನೆಂದರೆ, ಮತ್ತೆ ನೀನು ಪಾಪದ ತಂಟೆಗೆ ಹೋಗಬಾರದು. ಅದೇ ರೀತಿ ಈ ದಿನ ದೇವರು ನಮ್ಮೆಲ್ಲರಿಗೂ ಹೇಳ್ತಿದ್ದಾರೆ, ನಿಮ್ಮನ್ನು ಕ್ಷಮಿಸಿದೇನಲ್ಲವೇ, ನಿಮಗೋಸ್ಕರವೇ ರಕ್ತ ಸುರಿಸಿದ್ದೇನಲ್ಲವೇ, ನಿಮಗೋಸ್ಕರವೇ ಶಿಲುಬೆಯಲ್ಲಿ ಮರಣ ಹೊಂದಿದ್ದೇನಲ್ಲವೇ, ನನ್ನ ಪ್ರಾಣವನ್ನೇ ಕೊಟ್ಟಿದ್ದೇನಲ್ಲವೇ.
ನಿಮ್ಮನ್ನು ನನ್ನ ರಕ್ತದಲ್ಲಿ ತೊಳೆದಿದ್ದೇನಲ್ಲವೇ? ನಿಮ್ಮ ಪಾಪವನ್ನೆಲ್ಲ ಕ್ಷಮಿಸಿದ್ದೇನಲ್ಲವೇ? ನೂತನ ವ್ಯಕ್ತಿಯನ್ನಾಗಿ ನಿಮ್ಮನ್ನು ಮಾರ್ಪಡಿಸಿ ನೂತನ ಜೀವಿತ ಕೊಟ್ಟಿದ್ದೇನಲ್ಲವೇ? ಮತ್ತೆ ದಯವಿಟ್ಟು ಹಿಂದಕ್ಕೆ ಹೋಗ್ಬೇಡಿ. ನಾಯಿ ತಾನು ಕಕ್ಕಿದ್ದನ್ನು ತಿರುಗಿ ನೆಕ್ಕಿದಂತೆ, ಹಂದಿ ತಿರುಗಿ ಮೋರಿಯೊಳಗೆ ಉರುಳಿದಂತೆ ಮತ್ತೆ ನೀವು ಹಳೆಯ ಜೀವಿತ ಪ್ರಾರಂಭಿಸಬೇಡಿ. ಇದು ಯೇಸು ನಮಗೆ ಕೊಟ್ಟಂತಹ ಆಜ್ಞೆಯಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಬೈಬಲ್ನಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲ್ಯರು ದೇವರನ್ನು ಬಿಟ್ಟು ಬಿಟ್ಟು ಆತನ ಆಜ್ಞೆಯನ್ನು ಅಲಕ್ಷ್ಯ ಮಾಡಿ ಪಾಪಿಷ್ಟ ಕೆಲಸಗಳನ್ನು ಮಾಡುವುದರಿಂದ, ಮೇಲಿಂದ ಮೇಲೆ ಪಾಪಿಷ್ಟ ಕೆಲಸಗಳನ್ನು ಮಾಡುವುದರಿಂದ 40 ವರ್ಷಗಳವರೆಗೂ ಅವರು ಶತ್ರುಗಳ ಕೈಗೆ ಒಪ್ಪಿಸಲ್ಪಡುತ್ತಾರೆ, ಬಂದಿಯಾಳುಗಳಾಗಿ ಜೀವಿಸುತ್ತಾರೆ. 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, 8 ವರ್ಷಗಳವರೆಗೂ ದೇವರು ಇಸ್ರಾಯೇಲರನ್ನು ಶತ್ರುಗಳ ಕೈಗೆ ಒಪ್ಪಿಸಿದಾಗ ಅವರೇನ್ ಮಾಡ್ತಾರೆ? ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುತ್ತಾರೆ. ದೇವರೇ, ನಮ್ಮಿಂದ ಆಗ್ತಾ ಇಲ್ಲ ದೇವರೇ, ನಾವು ಮಾಡಿರುವ ತಪ್ಪಿಗಾಗಿ ಶಿಕ್ಷೆ ಅನುಭವಿಸುವಂತದ್ದು ನಮ್ಮಿಂದ ಆಗ್ತಾ ಇಲ್ಲ ದೇವರೇ. ಹಾಗಾಗಿ ಸಹೋದರ ಸಹೋದರಿಯರೇ, ದಯವಿಟ್ಟು ನೀವು ಮಾಡುವ ಪಾಪವನ್ನು ಸುಲಭವಾಗಿ ತೆಗೆದುಕೊಳ್ಳಬೇಡಿ. ಏನೂ ಆಗುವುದಿಲ್ಲ ಅಂದುಕೊಳ್ಳಬೇಡಿ. ದೇವರು ನೋಡಿಯೂ ನೋಡದಂತೆ ಬಿಟ್ಟು ಬಿಡ್ತಾರೆ ಬಿಡು ಅಂದುಕೊಂಡು ನೀವು ಇಷ್ಟ ಬಂದಂತೆ ಜೀವಿಸಬೇಡಿರಿ. ನಮ್ಮಲ್ಲಿ ಎಷ್ಟು ಜನ ತಪ್ಪು ಮಾಡಿದಾಗ ದೇವರ ಬಳಿಗೆ ಬಂದು ಕ್ಷಮಾಪಣೆ ಕೋರುತ್ತೀರಿ ಅಂತವ್ರು ಏನ್ ಅಂದ್ಕೊಳ್ಳದೆ ಕೈ ತೋರಿಸುವಿರಾ? ವೆರಿ ಗುಡ್. ಆದರೆ ನನ್ನ ಪ್ರಶ್ನೆ ಏನೆಂದರೆ, ಅಷ್ಟಕ್ಕೂ ಯಾವಾಗ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ? ಯಾವಾಗ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ ಹೇಳ್ರಿ? ಕ್ಷಮಾಪಣೆಯನ್ನು ಕೋರಿಕೊಂಡಾಗಲೋ, ಇಲ್ಲವೇ ಮಾಡಿರುವ ತಪ್ಪನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವಾಗಲೋ? ಯಾವಾಗ ವಾಸ್ತವದಲ್ಲಿ ನಾವು ಕ್ಷಮಾಪಣೆ ಹೊಂದಿಕೊಳ್ತೇವೆ ಹೇಳಿ? ನಿಮ್ಮ ಉತ್ತರ ಏನಾಗಿದೆ ಹೇಳಿ? ತಪ್ಪನ್ನು ಒಪ್ಪಿಕೊಳ್ಳುವಾಗಲೋ, ಇಲ್ಲವೇ ತಪ್ಪನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವಾಗಲೋ? ನಿಮ್ಗೆ ಅರ್ಥ ಆಗುವಂತೆ ಹೇಳ್ತೇನೆ ಕೇಳಿ. ನಿಮ್ಮ ಗಂಡ ಸ್ವಲ್ಪವೂ ಒಳ್ಳೆಯವನಲ್ಲ ಅಂದ್ಕೊಳ್ಳಿ. ಮನೆಗೆ ಬರುತ್ತಾನೆ, ಯಾವುದೋ ಒಂದು ಸಣ್ಣ ವಿಷಯಕ್ಕಾಗಿ ಏನೋ ಒಂದು ಜಗಳ ಆಗುತ್ತೆ, ಕೈ ಎತ್ತಿ ನಿಮಗೆ ಹೊಡೆದಿದ್ದಾನೆ ಅಂದ್ಕೊಳ್ಳಿ. ಹಾಗೆ ಹೊಡೆದು ಮನೆಯಿಂದ ಹೊರಗೆ ಹೋಗಿ ಮತ್ತೆ ಸಾಯಂಕಾಲ ಬರ್ತಾನೆ. ಬಂದು ಮತ್ತೆ ನಾನು ಅನವಶ್ಯಕವಾಗಿ ಆತುರ ಪಟ್ಟೆ, ಅನವಶ್ಯಕವಾಗಿ ನಿನ್ ಮೇಲೆ ಕೈ ಎತ್ತಿ ಹೊಡೆದೆ, ಅವಾಗಿನಿಂದ ನನ್ನ ಮನಸ್ಸು ಸರಿಯಾಗಿಲ್ಲ, ನನ್ನನ್ನು ಕ್ಷಮಿಸು, ನಾನು ದುಡುಕಿ ಕೈ ಎತ್ತಿ ಹೊಡೆದೆ ಅಂದಿದ್ದಾನೆ ಅಂದ್ಕೊಳ್ಳಿ. ಸಹೋದರಿಯರೇ, ನಿಮ್ಗೇನ್ ಅನ್ಸುತ್ತೆ? ಅಬ್ಬಾ, ನನ್ನ ಗಂಡ ಎಷ್ಟೊಂದು ಮಾರ್ಪಟ್ಟಿದಾನಲ್ಲವೇ, ಎಷ್ಟು ಮೂರ್ಖನಂತೆ ಪ್ರವರ್ತಿಸುವಂತವನು, ಎಷ್ಟು ಮೃದುವಾಗಿ ಮಾತಾಡ್ತಿದ್ದಾನೆ ಎಂದು ಯೋಚಿಸಿ ನೀವು ಕ್ಷಮಿಸುತ್ತೀರೋ ಇಲ್ಲವೋ? ಕ್ಷಮಿಸುತ್ತೀರಿ ನೀವು. ಮರು ದಿವಸ ಮತ್ತೆ ಯಾವುದೋ ಚಿಕ್ಕ ಜಗಳ ಆಗಿದ್ದಕ್ಕೆ ಮತ್ತೆ ಹೊಡೆದಿದ್ದಾನೆ ಅಂದ್ಕೊಳ್ಳಿ. ಮತ್ತೆ ನಿಮಗೆ ಹೊಡೆಯುತ್ತಾನೆ. ಇದೇನು ಈ ಮನುಷ್ಯ ನಿನ್ನೆ ಕ್ಷಮಾಪಣೆ ಕೋರಿದ, ಈ ದಿನ ಮತ್ತೆ ಹೀಗೆ ಹೊಡೆಯುತ್ತಿದ್ದಾನಲ್ಲವೇ? ಮತ್ತೆ ಹಾಗೆ ಹೊಡೆದು ಹೊರಗಡೆ ಹೋಗ್ತಾನೆ. ರಾತ್ರಿ ಮತ್ತೆ ತಿರುಗಿ ಬರ್ತಾನೆ. ಮತ್ತೆ ನಿಮ್ಮ ಬಳಿಗೆ ಬಂದು ನೀವು ಅಡಿಗೆ ಮಾಡ್ತಿರುವಾಗ, ನೋಡ್ಕಣೆ, ಅಷ್ಟಕ್ಕೂ ನಿನಗೆ ಹೊಡೆಯಬೇಕು ಅಂದ್ಕೊಂಡಿರ್ಲಿಲ್ಲ, ನಿನ್ ಮೇಲೆ ಕೈ ಮಾಡ್ಬೇಕು ಅಂದ್ಕೊಂಡಿರ್ಲಿಲ್ಲ, ಏನೋ ನನಗೆ ಏನಾಯ್ತೋ ಗೊತ್ತಿಲ್ಲ, ಯಾಕೆ ಹಾಗೆ ಹೊಡೆದೆ? ನಾನು ಹೊಡೆದಿದ್ದು ಮಾತ್ರವಲ್ಲೇ ಹಾಗೆ ಯಾಕೆ ಹೊಡೆದೆ ಅನ್ನುತ್ತಾನೆ. ನೀನೇನ್ ಅಂದ್ಕೊಳ್ಬೇಡ ಕಣೆ, ಈ ಸಾರಿಯೂ ಕೂಡ ನನ್ನನ್ನು ಕ್ಷಮಿಸಿಬಿಡು, ಇನ್ನೆಂದಿಗೂ ನಿನಗೆ ಹೊಡೆಯಲ್ಲ ಎಂದು ಹೇಳಿದ್ರೆ ನೀವು ಕ್ಷಮಿಸುತ್ತೀರೋ ಇಲ್ಲವೋ? ನೀವು ಒಳ್ಳೆಯವರಾಗಿರುವುದರಿಂದ ಏನೋ ಪಾಪ ಮತ್ತೆ ದುಡುಕಿದ್ದಾನೆ ಅಂದ್ಕೊಂಡು ಕ್ಷಮಿಸುತ್ತೀರಿ. ಮರು ದಿವಸ ಮತ್ತೆ ಯಾವುದೋ ಚಿಕ್ಕ ಜಗಳ ಆಗುತ್ತೆ. ಮತ್ತೆ ಆ ಮನುಷ್ಯನಿಗೆ ಏನಾಗುತ್ತೋ ಏನೋ, ಆದ್ರೆ ಭಯಂಕರವಾಗಿ ಕೈ ಎತ್ತಿ ಹೊಡೆಯುತ್ತಾನೆ. ಮತ್ತೆ ಸಾಯಂಕಾಲ ಆಗೋಷ್ಟೊತ್ತಿಗೆ ಮನೆಗೆ ತಿರುಗಿ ಬಂದು, ಅದೇನೋ ನನಗೇನೋ ಅರ್ಥ ಆಗ್ತಾ ಇಲ್ಲ, ಮತ್ತೆ ಕೈ ಎತ್ತಿ ಹೊಡೆದೆ ಅಂದಾಗ, ಬಾಯ್ ಮುಚ್ಚು, ಕೆಲಸಕ್ಕೆ ಬರ್ದವನೇ, ಮೊದಲ ದಿನ ಕ್ಷಮಾಪಣೆ ಕೋರಿದ್ರೆ ಕ್ಷಮಿಸಿ ಬಿಟ್ಟೆ, ನಿನ್ನೆ ಬಂದು ಕ್ಷಮಾಪಣೆ ಕೋರಿದ್ರೆ ಕ್ಷಮಿಸಿದೆ, ಅದೇನು ಬಂದು ಬಾರಿಸೋದು, ಕ್ಷಮಾಪಣೆ ಕೋರೋದು? ಕ್ಷಮಿಸುತ್ತೀರಾಮ ನೀವು? ಯಾಕೆ ಕ್ಷಮಿಸಲ್ಲ ಹೇಳ್ರಿ? ಕ್ಷಮಾಪಣೆ ಅಂತೂ ಕೋರುತ್ತಿದ್ದಾನೆ, ಆದರೆ ಮತ್ತೆ ಅದನ್ನೇ ಮಾಡ್ತಿದ್ದಾನೆ. ಕ್ಷಮಾಪಣೆ ಕೋರಿ ಮತ್ತೆ ಅದನ್ನೇ ಮಾಡಿದ್ರೆ, ನೀವು ನಿಮ್ಮ ಗಂಡನಿಗೆ ಎಷ್ಟೇ ಪ್ರೀತಿಸಿದ್ರು ಸಹ, ನಿಮ್ಮ ಮಗನಿಗೆ ನೀವು ಎಷ್ಟೇ ಪ್ರೀತಿಸಿದ್ರು ಸಹ, ಕ್ಷಮಾಪಣೆ ಕೋರಿ ಮತ್ತೆ ಅದೇ ತಪ್ಪು ಮಾಡುವುದಾದ್ರೆ ನಾವು ಕ್ಷಮಿಸ್ಲಿಕ್ಕಾಗುತ್ತೆ ಅಂತೀರಾ? ಅಷ್ಟು ಕ್ಷಮಿಸ್ಲಿಕ್ಕಾಗಲ್ಲ. ಅದೇ ರೀತಿ ನೀವು ಕ್ಷಮಾಪಣೆ ಕೋರುವುದಾದರೆ, ಯಾವ ವಿಷಯದಲ್ಲಿ ನೀವು ಕ್ಷಮಾಪಣೆ ಕೋರುತ್ತಿದ್ದೀರೋ ಅದನ್ನು ಒಪ್ಪಿಕೊಂಡ್ರೆ ಸಾಲೋದಿಲ್ಲ, ಅದನ್ನು ಬಿಟ್ಟು ಬಿಡಬೇಕು. ಈ ದಿನ ನಮಗಿರುವ ದೊಡ್ಡ ಸಮಸ್ಯೆ ಯಾವುದು ಗೊತ್ತಾ?
ಮಾಡಿರುವ ತಪ್ಪಿಗಾಗಿ ದೇವರ ಬಳಿಗೆ ಬಂದು ಕ್ಷಮಾಪಣೆ ಕೋರುತ್ತಿದ್ದೇವೆ, ಆದರೆ ವಾಸ್ತವದಲ್ಲಿ ನಾವು ಕ್ಷಮಿಸಲ್ಪಡುತ್ತಾ ಇಲ್ಲ ಎಂದು ಮರೆಯಬೇಡಿರಿ. ನಿಮಗೇನಾದ್ರೂ ಅರ್ಥವಾಯ್ತಾ? ನಾವು ಕ್ಷಮಾಪಣೆ ಕೋರುವುದು ಒಂದು ಭಾಗವಾಗಿದ್ರೆ, ನಾವು ಕ್ಷಮಾಪಣೆ ಹೊಂದಿಕೊಳ್ಳೋದು ಮತ್ತೊಂದು ಭಾಗವಾಗಿದೆ. ಸಿಂಪಲ್ ಆಗಿ ದೇವರ ಬಳಿಗೆ ಬಂದು, ದೇವರೇ ನಾನು ಮಾಡಿದ್ದು ತಪ್ಪು, ನೋಡಿದ್ದು ತಪ್ಪು, ನನ್ನನ್ನು ಕ್ಷಮಿಸು ದೇವರೇ ಎಂದು ಬೇಡಿಕೊಳ್ತಾ ಇದ್ದೀರಿ, ಆದ್ರೆ ವಾಸ್ತವದಲ್ಲಿ ಕ್ಷಮಾಪಣೆ ಹೊಂದಿಕೊಂಡಿದ್ದೀರಾ? ಕ್ಷಮಾಪಣೆ ಹೊಂದಿಕೊಂಡಿಲ್ಲ ನೀವು. ಯಾಕೆಂದರೆ ದೇವರಿಗೆ ಗೊತ್ತಿದೆ ಕ್ಷಮಾಪಣೆ ಕೋರಿಕೊಳ್ತೀರಿ, ಆದ್ರೆ ಮತ್ತೆ ಹೋಗಿ ಅದನ್ನೇ ಮಾಡ್ತೀರೆಂದು. ಮತ್ತೆ ಹೋಗಿ ಅದೇ ತಪ್ಪನ್ನು ನೀವು ಮಾಡ್ತೀರಿ ಎಂದು ದೇವರಿಗೆ ಗೊತ್ತಿರುವಾಗ ದೇವರು ಕ್ಷಮಿಸುತ್ತಾರೋ? ಹೇಳ್ರಿ. ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಮಾತ್ರವೇ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಚನ ಅಂದುಕೊಳ್ತೇನೆ. ನೋಡೋಣ ಬನ್ನಿ. ಜ್ಞಾನೋಕ್ತಿ 28:13. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ, ಮುಚ್ಚಿಟ್ಕೊಳ್ಬೇಡಿರಿ ನಿಮ್ಮ ದೋಷಗಳನ್ನು, ಮುಚ್ಚಿಕೊಳ್ಳಬೇಡಿರಿ ನೀವು ಮಾಡುವ ತಪ್ಪುಗಳನ್ನು. ಮತ್ತೇನ್ ಮಾಡ್ಬೇಕಂತೆ? ಅವುಗಳನ್ನು ಒಪ್ಪಿಕೊಳ್ಳಿರಿ, ಆನಂತರ ಅವುಗಳನ್ನು ಬಿಟ್ಟು ಬಿಡಿರಿ. ಅವಾಗಲೇ ಕನಿಕರ, ಕ್ಷಮಾಪಣೆ, ದೇವರ ದಯೆ ದಾಕ್ಷಣ್ಯಗಳು, ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಿರಿ. ದಿಸ್ ಇಸ್ ವೆರಿ ಕ್ಲಿಯರ್. ಸೊ ಮತ್ತೆ ಈಗ ಹಿಂದಕ್ಕೆ ಬರ್ತೇನೆ. 3ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು ತಪ್ಪು ಮಾಡಿದಾಗ ಶಿಕ್ಷೆಯ ರೂಪದಲ್ಲಿ 8 ವರ್ಷಗಳವರೆಗೂ ಇಸ್ರಾಯೇಲರು ಶತ್ರುಗಳ ಕೈಗೆ ಒಪ್ಪಿಸಲ್ಪಡ್ತಾರೆ. ಆ ಬಾಧೆ ಸಹಿಸಲಾರದೆ ಶತ್ರುಗಳು ಕೊಡುವಂತಹ ಬಿಟ್ಟಿ ಕೆಲಸ ಇವರು ಸಹಿಸಲಿಕ್ಕಾಗದೆ ಆ ಇಸ್ರಾಯೇಲರು ಅಳುತ್ತಾರೆ ಪ್ರಿಯರೇ, ಪಶ್ಚಾತ್ತಾಪ ಪಡುತ್ತಾರೆ. ದೇವರು ಕನಿಕರಿಸುತ್ತಾರೆ, ಅವರನ್ನು ಬಿಡಿಸುತ್ತಾರೆ. ಆನಂತರ 40 ವರ್ಷಗಳವರೆಗೂ ನೆಮ್ಮದಿ ವಿಶ್ರಾಂತಿ ಹೊಂದಿಕೊಂಡ ನಂತರ ಮತ್ತೆ ನಾಯಿ ಬಾಲ ಡೊಂಕ ಇದ್ದಂತೆ ಮತ್ತೆ ಪಾಪಿಷ್ಟ ಕೆಲಸ ಮಾಡಲು ಆರಂಭಿಸಿದಾಗ ಮತ್ತೆ 20 ವರ್ಷಗಳವರೆಗೂ ವೈರಿಗಳ ಕೈಗೆ ಬಂದಿಯಾಳುಗಳಾಗಿ ಒಪ್ಪಿಸ್ತಾರೆ. ಮುಂದಿನ ಅಧ್ಯಾಯಗಳಲ್ಲಿ ಅದನ್ನು ನಾವು ನೋಡ್ತೇವೆ. ಆ 20 ವರ್ಷಗಳಲ್ಲಿ ಬಂದಿಯಾಳುಗಳಾಗಿ ಬಾಧಿಸಲ್ಪಡ್ತಿರುವಾಗ ತಾಳಿಕೊಳ್ಳಲಿಕ್ಕಾಗದೆ, ಆ ಬಾಧೆ ಸಹಿಸಲಿಕ್ಕಾಗದೆ ಅವರು ಮತ್ತೆ ಪಶ್ಚಾತ್ತಾಪ ಪಡ್ತಾರೆ, ಮತ್ತೆ ಮೊರೆ ಇಡ್ತಾರೆ. ದೇವರು ಕನಿಕರಿಸುತ್ತಾರೆ. ಕನಿಕರಿಸಿ ದೇವರು ಅವರನ್ನು ಶತ್ರುಗಳ ಕೈಯಿಂದ ಬಿಡಿಸುತ್ತಾರೆ. ಇಲ್ಲಿ ನಿಮಗೆ ಅರ್ಥ ಆಗುವುದೇನೆಂದರೆ, ಅವರು ತಪ್ಪು ಮಾಡಿದ ನಂತರ ಮಾಡಿರುವ ತಪ್ಪಿಗಾಗಿ ಕ್ಷಮಾಪಣೆ ಕೋರಿಕೊಳ್ತಾರೆ. ಕ್ಷಮಾಪಣೆ ಕೋರಿಕೊಂಡ ನಂತರ ದೇವರು ಅವರನ್ನು ಕ್ಷಮಿಸುತ್ತಾರೆ. ಆ ನಂತರ ಮತ್ತೆ ತಪ್ಪು ಮಾಡ್ತಾರೆ. ತಪ್ಪು ಮಾಡಿ ಶಿಕ್ಷೆಯನ್ನು ಕೊಂಡು ತಂದುಕೊಳ್ಳುತ್ತಾರೆ. ಆ ಶಿಕ್ಷೆಯನ್ನು ಸಹಿಸಲಿಕ್ಕಾಗದೆ, ಶಿಕ್ಷೆಯನ್ನು ತಾಳಲಿಕ್ಕಾಗದೆ ಅವರು ಅಳುತ್ತಾರೆ, ಕಣ್ಣೀರು ಸುರಿಸುತ್ತಾರೆ. ಒಂದು ಪ್ರಶ್ನೆ ನಿಮಗೆ ಕೇಳುತ್ತೇನೆ. ಈ ದಿನ ಈ ವಾಕ್ಯ ಕೇಳುವ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ನೀವು ಮಾಡಿರುವ ತಪ್ಪಿಗಾಗಿ ಒಂದು ವೇಳೆ ದೇವರೇ ಏನಾದ್ರೂ ಶಿಕ್ಷಿಸುವುದಾದರೆ ಸಹಿಸುವ ಶಕ್ತಿ ನಮ್ಮಲ್ಲಿ ಯಾರಿಗಾದ್ರೂ ಇದೆಯಾ? ದೇವರು ಹೇಳ್ತಾರೆ, ನೀವು ಮಾಡುವ ಪ್ರತಿ ಪಾಪ ನಾನು ನೋಡ್ತಿದ್ದೇನೆ, ನೀವು ಮಾಡ್ತಿರುವ ಪ್ರತಿ ತಪ್ಪು ನಾನು ನೋಡ್ತಿದ್ದೇನೆ, ನಾನು ನಿಮ್ಮನ್ನು ಶಿಕ್ಷಿಸ್ಲಿಕ್ಕಿದ್ದೇನೆ. ನಾನು ಶಿಕ್ಷಿಸುವಂತಹ ಕಾಲ ಬಂದಾಗ ತಾಳಿಕೊಳ್ಳುವ ಶಕ್ತಿ ನಿಮಗೆ ಇದೆಯಾ ಎಂದು ದೇವರು ಪ್ರಶ್ನಿಸ್ತಿದ್ದಾರೆ. ಎಲ್ಲಿ, ಹೇಗೆ? ನೋಡೋಣ ಬನ್ನಿ. ಯೆಹೆಜ್ಕೇಲನ ಪುಸ್ತಕ ಅಧ್ಯಾಯ 22 8ನೇ ವಚನ ಓದುತ್ತಿದ್ದೇನೆ. ನೀನು ನಿನ್ನ ಪವಿತ್ರ ವಸ್ತುಗಳನ್ನು ಅಲಕ್ಷ್ಯ ಮಾಡುತ್ತಾ ಇದ್ದಿ, ನಾನು ನೇಮಿಸಿದ ಸಬ್ಬತ್ ದಿನಗಳನ್ನು ಹೊಲೆ ಮಾಡಿದ್ದಿ. ನಿನ್ನಲ್ಲಿ ಚಾಡಿಕೋರರು ರಕ್ತ ಹರಿಸಿದ್ದಾರೆ, ನಿನ್ನವರು ಗುಡ್ಡಗಳ ಮೇಲೆ ಯಜ್ಞಶೇಷವನ್ನು ತಿಂದಿದ್ದಾರೆ. ನಿನ್ನ ಮಧ್ಯದಲ್ಲಿ, ಏನಂತೆ? ನಿನ್ನ ಮಧ್ಯದಲ್ಲಿ. ಯಾರ ಮಧ್ಯದಲ್ಲಿ? ನಿನ್ನ ಮಧ್ಯದಲ್ಲಿ ಕಾಮ, ಆತುರದ ದುರಾಚಾರಗಳು ನಡೆಯುತ್ತಿವೆ. ನಿನ್ನಲ್ಲಿ ತಂದೆಗೆ ಮಾನಭಂಗ ಮಾಡಿದ್ದಾರೆ. ನಿನ್ನಲ್ಲಿ ಮುಟ್ಟಿನಿಂದ ಅಶುದ್ಧಳಾದವಳನ್ನು ಕೂಡಿದ್ದಾರೆ. ನಿನ್ನಲ್ಲಿ ಒಬ್ಬನು ನೆರೆಯವನ ಹೆಂಡತಿಯಲ್ಲಿ ದುರಾಚಾರ ನಡೆಸಿದ್ದಾನೆ. ಇನ್ನೊಬ್ಬನು ಆಕೃತ್ಯ ಮಾಡಿ ಸೊಸೆಯನ್ನೇ ಕೆಡಿಸಿದ್ದಾನೆ. ಮತ್ತೊಬ್ಬನು ತನ್ನ ತಂದೆಯ ಮಗಳೇ ಆದ ತಂಗಿಯ ಮಾನವನ್ನು ಭಂಗಪಡಿಸಿದ್ದಾನೆ. ಲಂಚ ತೆಗೆದುಕೊಂಡಿದ್ದಾರೆ. ನಿನ್ನವರು ಸಾಲಕ್ಕೆ ಬಡ್ಡಿ ತೆಗೆದುಕೊಂಡು ಲಾಭಕ್ಕೆ ಹಣವನ್ನು ಕೊಟ್ಟು ತಮ್ಮ ನೆರೆಯವರನ್ನು ಬಾಧಿಸಿ ದೋಚಿಕೊಂಡು ನನ್ನನ್ನು ಮರೆತು ಬಿಟ್ಟಿದ್ದಾರೆ. ಇದು ಕರ್ತನಾದ ಯೆಹೋವನ ನುಡಿ. ಇಗೋ, ನೀನು ದೋಚಿಕೊಂಡ ಅನ್ಯಾಯದ ಲಾಭವನ್ನು, ನಿನ್ನಲ್ಲಿ ಸುರಿಸಿದ ರಕ್ತವನ್ನು ನಾನು ನೋಡಿ ನನ್ನ ಕೈ ಬಡಿದುಕೊಂಡಿದ್ದೇನೆ. ನಾನು ನಿನ್ನನ್ನು ಶಿಕ್ಷೆ ವಿಧಿಸುವ ಕಾಲ ಬಂದಾಗ ಸಹಿಸಿಕೊಳ್ಳುವುದಕ್ಕೆ ಬೇಕಾದಷ್ಟು ಧೈರ್ಯವು ನಿನ್ನ ಹೃದಯದಲ್ಲಿ ಇದೆಯೋ? ಸಹಿಸಿಕೊಳ್ಳುವಷ್ಟು ಬಲವು ನಿನಗಿದೆಯೋ? ಯೆಹೋವನೆಂಬ ನಾನೇ ಮಾತು ಕೊಟ್ಟಿದ್ದೇನೆ, ಅದನ್ನು ನಾನು ನೆರವೇರಿಸುವೆನು. ಏನ್ ಹೇಳ್ತಿದ್ದಾರೆ ದೇವರು? ನೀನು ಮಾಡ್ತಿರುವ ಪ್ರತಿ ಪಾಪಿಷ್ಟ ಕೆಲಸ ನಾನು ನೋಡ್ತಿದ್ದೇನೆ. ಸಂಬಂಧದಲ್ಲಿ ಯಾರು ಏನಾಗ್ತಾರೆಂದು ನೋಡದೆ ನೀಚವಾದ ತುಚ್ಛವಾದ ಪಾಪಿಷ್ಟ ಕೆಲಸ ಮಾಡ್ತಾ ಇದ್ದೀರಿ.
ಅಪವಿತ್ರವಾದ ಕಾರ್ಯಕಲಾಪಗಳಲ್ಲಿ ಮುಳುಗಿ ತೇಲಾಡ್ತಿದ್ದೀರಿ. ನಿಮ್ಮ ಶರೀರವೆಲ್ಲ ಕಾಮ ಉಳ್ಳದಾಗಿದೆ, ಕಾಮಾತುರದಿಂದ ತುಂಬಿಕೊಂಡಿದೆ. ನಿಮ್ಮ ಶರೀರದಲ್ಲಿ ಕಾಮಾಭಿಲಾಷೆಯ ಚೇಷ್ಟೆಗಳು ನಡೆಯುತ್ತಾ ಇವೆ. ಅದನ್ನು ನೋಡಿ ನಾನು ನನ್ನ ಕೈಗಳನ್ನು ಬಡಿದುಕೊಳ್ಳುತ್ತಿದ್ದೇನೆ, ಶಿಕ್ಷಿಸಲಿಕ್ಕಿದ್ದೇನೆ. ನಾನು ಶಿಕ್ಷಿಸುವ ಕಾಲ ಬಂದಾಗ ಸಹಿಸಿಕೊಳ್ಳುವಷ್ಟು ಶಕ್ತಿ ನಿಮಗೆ ಇದೆಯಾ? ಈ ವಾಕ್ಯ ಕೇಳುವವರಲ್ಲಿ ಯಾರಾದ್ರೂ ಧೈರ್ಯದಿಂದ ಹೇಳಬಲ್ಲಿರೋ, ಹೇಗೆ ಶಿಕ್ಷಿಸುತ್ತೆಯೋ ಶಿಕ್ಷಿಸು ದೇವರೇ ಅನ್ನುವವರು? ಸಹಿಸುವ ಶಕ್ತಿ ನನಗಿದೆ ಎಂದು ಹೇಳುವಂತವರು ಯಾರಾದರೂ ಇದ್ದೀರಾ? ಇದ್ರೆ ಕೈ ತೋರಿಸಿ. ಇಲ್ಲವಾದರೆ ಈ ದಿನವೇ ಖಚಿತವಾಗಿ ನಾವು ಪಶ್ಚಾತ್ತಾಪ ಪಡಬೇಕು. ಯಾಕೆ ಗೊತ್ತಾ? ದೇವರೇ ಕೋಪಗೊಳ್ಳುವುದಾದರೆ ಒಬ್ಬ ನೋಹನ ಕುಟುಂಬ ಹೊರತಾಗಿ ಮತ್ಯಾವ ಕುಟುಂಬ ಈ ಭೂಮಿಯ ಮೇಲೆ ಉಳಿಯಲಿಲ್ಲ ಪ್ರಿಯರೇ. ದೇವರು ಏನಾದ್ರೂ ಕೋಪಗೊಂಡರೆ ಒಬ್ಬ ಲೋಟನ ಹೊರತಾಗಿ ಇನ್ನು ಸದೋಮ ಗೋಮರ ಪಟ್ಟಣದಲ್ಲಿ ಯಾರು ಬದುಕಲಿಲ್ಲ ಪ್ರಿಯರೇ. ಅದಕ್ಕೆ ಪ್ರಿಯ ಸಹೋದರ ಸಹೋದರಿಯರೇ, ದೇವರಿಗೆ ಕೋಪ ಹುಟ್ಟಿಸುವುದು ನಮಗೆ ಕ್ಷೇಮವೇ ಅಲ್ಲ. ಮಹಾಪರಿಶುದ್ಧನಾದ ನನ್ನ ಪ್ರಿಯ ಪರಲೋಕದ ತಂದೆಯೇ, ಅದ್ಭುತ ಕಾರ್ಯ ಮಾಡುವ ದೇವರು ನೀವಾಗಿದ್ದೀರಿ. ಆಶ್ಚರ್ಯ ಕಾರ್ಯಗಳನ್ನು ಮಾಡಲು ನಿಮಗೆ ಸಾಟಿ ಯಾರಿದ್ದಾರೆ ದೇವರೇ? ಏಸಯ್ಯ, ಇಸ್ರಾಯೇಲರು ಅಭ್ಯಾಸ ಮಾಡಿಕೊಂಡಿದ್ದರು ಪಾಪಿಷ್ಟ ಜೀವಿತವನ್ನು, ಅಭ್ಯಾಸ ಮಾಡಿಕೊಂಡಿದ್ದರು ಪಾಪಿಷ್ಟ ಜೀವಿತದಿಂದ ಬರುವ ಶಿಕ್ಷೆ ಅನುಭವಿಸುವುದನ್ನು. ಕನಿಷ್ಠ ಪ್ರಾರ್ಥಿಸುವುದನ್ನೇ ಬಿಡ್ತಾರೆ, ಪಶ್ಚಾತ್ತಾಪ ಪಡುವುದನ್ನೇ ಬಿಡ್ತಾರೆ. ಫಲಿತವಾಗಿ 40 ಸುದೀರ್ಘ ವರ್ಷ ಬಂದಿ ಆಳುಗಳಾಗಿ ಬದುಕುತ್ತಾರೆ. ಈ ದಿನ ಬಹುಶಃ ನಮ್ಮಲ್ಲಿಯೂ ಕೆಲವರು ಅಂತಹ ಸ್ಥಿತಿಗೆ ಸೇರಿದ್ದಾರೇನೋ. ದುಸ್ಥಿತಿಗೆ, ದುರ್ಮಾರ್ಗತನದಿಂದ ಕೂಡಿದ ಜೀವಿತಕ್ಕೆ, ದುಷ್ಕಾರ್ಯಗಳಿಗೂ ದುಷ್ಟ ಸ್ನೇಹಿತಕ್ಕೂ ಒಳಗಾದವರಾಗಿ ದೌರ್ಭಾಗ್ಯದ ಜೀವಿತ ಜೀವಿಸುತ್ತಿದ್ದಾರೇನೋ. ಅಂಥವರನ್ನು ಈ ದಿನ ದೇವರೇ ದಯಮಾಡಿ ಬಿಡಿಸಿರಿ. ನೀವು ಶಿಕ್ಷಿಸುವಂತಹ ಕಾಲವು ಬಂದಾಗ ತಾಳಿಕೊಳ್ಳುವ ಶಕ್ತಿ ನಮ್ಮಲ್ಲಿ ಯಾರೊಬ್ಬರಿಗೂ ಇಲ್ಲ ದೇವರೇ. ನೀವು ಕ್ಷಮಿಸುವುದಾದ್ರೆ ನಾವು ಕ್ಷಮಿಸಲ್ಪಡ್ತೇವೆ, ನೀವು ಕನಿಕರಿಸುವುದಾದ್ರೆ ಕನಿಕರಿಸಲ್ಪಡ್ತೇವೆ, ನೀವು ಮೇಲೆ ಕೆತ್ತುವುದಾದ್ರೆ ಎತ್ತಲ್ಪಡ್ತೇವೆ. ದೇವರೇ, ನೀವೇನಾದ್ರೂ ಬಡಿದ್ರೆ ಸಮಾಧಿಗೆ ಸೇರುತ್ತೇವೆ. ದಯವಿಟ್ಟು ನಮ್ಮನ್ನು ಕನಿಕರಿಸಿರಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿರಿ. ನಮ್ಮ ನಿರ್ಲಕ್ಷ್ಯತನದಿಂದ, ನಮ್ಮ ಅಪವಿತ್ರತೆಯಿಂದ ನಮ್ಮನ್ನು ಬಿಡಿಸಿರಿ ದೇವರೇ. ನಿಮ್ಮ ಮಹಿಮೆಯನ್ನು ಕಣ್ಣಾರೆ ನೋಡುವ ಭಾಗ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.